ನಾವು ಸರ್ವಶಕ್ತನ ಪುತ್ರರು. ನಾವು ಸರ್ವಶಕ್ತನ ಪುತ್ರರು. ಅನಂತವಾದ ದಿವ್ಯ ಜ್ಯೋತಿಯ ಕಿಡಿಗಳು ನಾವು. ಅಂತಹ ನಾವು ಕೈಲಾಗದವರೆಂದರೇನಂತ? ನಾವು ಸರ್ವ ಸಮರ್ಥರು. ಸಕಲವನ್ನು ಸಾಧಿಸಲು ಸನ್ನದ್ಧರಾಗಿರುವವರು. ನಾವು ಎಲ್ಲವನ್ನೂ ಮಾಡಬಲ್ಲೆವು. ಮನುಷ್ಯನೆಂದ ಮೇಲೆ ಏನೆಲ್ಲವನ್ನು ಮಾಡಲು ಸಾಧ್ಯವಾಗಲೇಬೇಕು. ಎಲ್ಲಾ ಶಕ್ತಿಯು ನಿನ್ನೊಳಗೆ ಇದೆ. ಎಲ್ಲಾ ಶಕ್ತಿಯು ನಿನ್ನೊಳಗೆ ಇದೆ. ಅದರಲ್ಲಿ ವಿಶ್ವಾಸವಿಡು. ನೀನು ದುರ್ಬಲನೆಂದು ಭಾವಿಸದಿರು. ಎದ್ದು ನಿಲ್ಲು. ನಿನ್ನೊಳಗಿರುವ ದಿವ್ಯತೆಯನ್ನ ಜಾಗೃತಗೊಳಿಸಿಕೋ. ಈ ಒಂದು ಮಾತು ಸಾಕು ಬದುಕನ್ನ ಪ್ರೇರಣೆ ಮಾಡಲಿಕ್ಕಾದ್ರೆ. ಬದುಕು ಯಾರು ಅಣ್ಣ ಆಚಾರ್ಯ ಅವರು ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕಂತ ಹೋಗ್ತಾ ಇರ್ತಾರೆ. ಇನ್ನೇನು ಟ್ರೈನಿಗೆ ಹೋಗಿ ಸೂಸೈಡ್ ಮಾಡ್ಕೋಬೇಕಂತ ಹೋಗ್ತಾ ಇರ್ತಾರೆ. ಆಕಸ್ಮಿಕವಾಗಿ ಯಾವ ಒಬ್ಬ ವ್ಯಕ್ತಿ ತಳ್ಳು ಗಾಡಿಯಲ್ಲಿ ಪುಸ್ತಕಗಳು ಇಟ್ಕೊಂಡು ಬರ್ತಾ ಇರ್ತಾನೆ. ಅವಾಗ ಆ ಸಂದರ್ಭದಲ್ಲಿ ಆ ಪುಸ್ತಕದ ರಾಶಿಯಲ್ಲಿ ಸ್ವಾಮೀಜಿ ಒಂದು ಪುಸ್ತಕ ಇರುತ್ತೆ, ಸ್ವಾಮಿ ವಿವೇಕಾನಂದ. ಆಕಸ್ಮಿಕವಾಗಿ ಪುಸ್ತಕವನ್ನು ನೋಡ್ತಾರೆ, ಆಕಸ್ಮಿಕವಾಗಿ ಪುಸ್ತಕವನ್ನು ಓದ್ತಾರೆ. ಅವ್ರಿಗೆ ಪ್ರೇರಣೆ ಕೊಡುತ್ತೆ, ನಾನು ಬದುಕಬೇಕಲ್ಲ, ನಾನು ಯಾಕೆ ಸಾಯಿ ಕೊಟ್ಟಿದ್ದೀನಿ ಅಂತ. ಅವಾಗ ಮನಸ್ಸು ಪರಿವರ್ತನೆ ಅಂತ. ಹಾಗಾಗಿ ಸ್ವಾಮೀಜಿಯವರ ಮಾತುಗಳು ಯಾವ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಪ್ರೇರಣೆ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಇಲ್ಲ. ಎಂತೆಂಥ ವ್ಯಕ್ತಿಗಳನ್ನು ಸ್ವಾಮೀಜಿಯವರು ಕರೆಯುತ್ತಾರೆ. ನಾವೇ ಉದಾಹರಣೆ, ನಾವು ಎಲ್ಲಿದ್ದೇವೆ, ನಾವು ಪ್ರತ್ಯಕ್ಷ ಉದಾಹರಣೆ ಇದ್ದೇವೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಸ್ವಾಮೀಜಿ ಅಂತ ಹೇಳ್ತಾರೆ. ಹಿಂತಿರುಗಿ ನೋಡದಿರಿ,